ಹರಿದ ರಕ್ತದ ಚರಿತ್ರೆಗೆ ತಮಗೆಲ್ಲರಿಗೂ ಸ್ವಾಗತ ಮಿತ್ರರೇ. ತಾಯಿ ನೆಲಕ್ಕಾಗಿ ನಿಸ್ವಾರ್ಥ ಸೇವೆಗೈದು ತಾಯಿಯ ಮಡಿಲಲ್ಲಿ ಅಮರರಾದ ಮಹಾನ್ ನಾಯಕಿಯರಲ್ಲಿ ಇವರು ಒಬ್ಬರು. ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅವರ ಚರಿತ್ರೆಯನ್ನು ನಾವುಗಳು ಈಗಾಗಲೇ ತಿಳಿದುಕೊಂಡಿದ್ದೇವೆ ಮತ್ತು ಕೇಳಿದ್ದೇವೆ. ಈ ತಾಯಿಯ ಮಾರ್ಗವನ್ನು ಅನುಸರಿಸಿದವರು ಹಲವರು ಇರುವರು ಮಿತ್ರರೇ. ತಾಯಿ ಭಾರತಾಂಬೆಯ ಸ್ವಾತಂತ್ರ್ಯಕ್ಕಾಗಿ ಎಷ್ಟು ಜನ ವೀರ ಕೇಸರಿಗಳ ತ್ಯಾಗವಿದೆಯೋ ಅಷ್ಟೇ ವೀರ ಸಿಂಹಣಿಯರ ತ್ಯಾಗವೂ ಅಷ್ಟೇ ಇದೆ ಮತ್ತು ಅಷ್ಟೇ ಮಹತ್ತರವಾಗಿದೆ. ಬನ್ನಿ ಮಿತ್ರರೇ, ಚರಿತ್ರೆಗೆ ಬರೋಣ. ಇವರು ಸ್ವಾತಂತ್ರ್ಯ ಹೋರಾಟಗಾರ್ತಿ ಮತ್ತು ಸಮಾಜ ಸುಧಾರಕಿ. ಈಕೆಯನ್ನು ಒಡಿಸ್ಸಾದ ಜನರು ತಾಯಿ ಎಂದು ಕರೆಯುತ್ತಿದ್ದರು. ಇಂದಿಗೂ ಕೂಡ ಅವರೇ ರಮಾದೇವಿ ಚೌಧರಿ. ರಮಾದೇವಿ ಎಂದೇ ಪ್ರಸಿದ್ಧಿ. ಇವರು ಗೋಪಾಲ ವಲ್ಲಭದಾಸ್ ಮತ್ತು ಬಸಂತ ಕುಮಾರ ದೇವಿಯ ಮಗಳು. ಇವರು ತಮ್ಮ 15ನೇ ವಯಸ್ಸಿನಲ್ಲಿ ಗೋಪಬಂಧು ಚೌಧರಿ ಅವರನ್ನು ಮದುವೆಯಾಗುತ್ತಾರೆ. ಇವರು ತಮ್ಮ ಪತಿಯೊಂದಿಗೆ 1921ರಲ್ಲಿ ಸ್ವಾತಂತ್ರ್ಯ ಚಳುವಳಿಗೆ ಸೇರುತ್ತಾರೆ. ಇವರು ಅಂದರೆ ರಮಾದೇವಿಯವರು ಮಹಾತ್ಮ ಗಾಂಧೀಜಿಯವರಿಂದ ಹೆಚ್ಚು ಪ್ರಭಾವಿತರಾಗಿದ್ದರು ಮತ್ತು ಇವರು ಅಸಹಕಾರ ಚಳುವಳಿಯಲ್ಲಿ ಸಕ್ರಿಯವಾಗಿ ಭಾಗವಹಿಸಿದ್ದರು. ತಾವು ಪಾಲ್ಗೊಳ್ಳುವುದರೊಂದಿಗೆ ಮಹಿಳೆಯರನ್ನು ಸ್ವಾತಂತ್ರ್ಯ ಚಳುವಳಿಯಲ್ಲಿ ಪಾಲ್ಗೊಳ್ಳುವಂತೆ ಉತ್ತೇಜಿಸಲು ಇವರು ಹಳ್ಳಿಯಿಂದ ಹಳ್ಳಿಗಳಿಗೆ ಹೋಗುತ್ತಿದ್ದರು. ರಮಾದೇವಿಯವರ ಮೇಲೆ ಪ್ರಭಾವ ಬೀರಿದವರು ಇತರರೆಂದರೆ ಜಯಪ್ರಕಾಶ್ ನಾರಾಯಣ್, ವಿನೋಬಾ ಭಾವೆ, ಇವರ ಚಿಕ್ಕಪ್ಪರಾದ ಮಧುಸೂದನ್ ದಾಸ್. ಮುಂದೆ 1921ರಲ್ಲಿ ಇವರು ಗಾಂಧೀಜಿಯವರನ್ನು ಭೇಟಿಯಾಗುತ್ತಾರೆ ಮತ್ತು ತಮ್ಮ ಪತಿಯೊಂದಿಗೆ ಅಸಹಕಾರ ಚಳುವಳಿಯನ್ನು ಸೇರುತ್ತಾರೆ. ಅದೇ ವರ್ಷ ಅವರು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಗೆ ಸೇರುತ್ತಾರೆ ಮತ್ತು ಖಾದಿ ಧರಿಸಲು ಪ್ರಾರಂಭಿಸುತ್ತಾರೆ. ಮುಂದೆ 1930ರಲ್ಲಿ ರಮಾದೇವಿಯವರು ಒಡಿಸ್ಸಾ ಮಟ್ಟದಲ್ಲಿ ಉಪ್ಪಿನ ಸತ್ಯಾಗ್ರಹ ಚಳುವಳಿಯಲ್ಲಿ ಸಕ್ರಿಯವಾಗಿ ಭಾಗವಹಿಸುತ್ತಾರೆ. ಅದೇ ವರ್ಷ ಮುಂದೆ ಇವರು ಮತ್ತು ಇವರ ಸಂಗಡಿಗರನ್ನು ನವೆಂಬರ್ 1930ರಲ್ಲಿ ಬಂಧಿಸಲಾಗುತ್ತದೆ ಮತ್ತು ಇವರನ್ನು ಬ್ರಿಟಿಷರು ವಿವಿಧ ಜೈಲುಗಳಲ್ಲಿ ಇರಿಸುತ್ತಾರೆ. ರಮಾದೇವಿಯವರು ಮತ್ತು ಸರಳಾದೇವಿ, ಮಾಲತಿ ಚೌಧರಿ ಮತ್ತು ಇತರ ಮಹಿಳಾ ಸ್ವಾತಂತ್ರ್ಯ ಹೋರಾಟಗಾರರೊಂದಿಗೆ ಹಲವಾರು ಬಾರಿ 1921ರಲ್ಲಿ, 1930ರಲ್ಲಿ, 1936ರಲ್ಲಿ, 1942ರಲ್ಲಿ ಬಂಧಿಸಲ್ಪಟ್ಟು ಜೈಲು ಶಿಕ್ಷೆಯನ್ನು ಅನುಭವಿಸಿದವರಾಗಿದ್ದಾರೆ. ರಮಾದೇವಿಯವರು ಮತ್ತೆ 1931ರ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಕರಾಚಿ ಅಧಿವೇಶನದಲ್ಲಿ ಭಾಗವಹಿಸುತ್ತಾರೆ ಮತ್ತು ಆ ಸಮಯದಲ್ಲಿ ಒಡಿಸ್ಸಾದಲ್ಲಿ ಮುಂದಿನ ಅಧಿವೇಶನವನ್ನು ನಡೆಸಲು ನಾಯಕರನ್ನು ವಿನಂತಿಸುತ್ತಾರೆ. ಮುಂದೆ 1932ರಲ್ಲಿ ಹಜಾರಿಬಾಗ್ ಜೈಲಿನಿಂದ ಬಿಡುಗಡೆಯಾದ ನಂತರ ಅವರು ಹರಿಜನ ಕಲ್ಯಾಣದಲ್ಲಿ ಸಕ್ರಿಯವಾಗಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳುತ್ತಾರೆ. ಅಸ್ಪೃಶ್ಯತೆಯ ನಿರ್ಮೂಲನೆಗಾಗಿ ಗಾಂಧೀಜಿಯವರ ಸೂಚನೆಯ ಮೇರೆಗೆ ಅಸ್ಪೃಶ್ಯತೆ ನಿವಾರಣಾ ಸಮಿತಿಯ ಕುರಿತು ಅವರು ತಿಳಿಸುತ್ತಾರೆ. ಇವರು ಒರಿಸ್ಸಾದ ಬರಿಯಲ್ಲಿ ಆಶ್ರಮವನ್ನು ಪ್ರಾರಂಭಿಸಿ ಅದಕ್ಕೆ ಗಾಂಧೀಜಿ ಸೇವಾಗಾರ ಎಂದು ಹೆಸರಿಡುತ್ತಾರೆ. ಮುಂದೆ 1942ರ ಕ್ವಿಟ್ ಇಂಡಿಯಾ ಚಳುವಳಿಯ ಸಮಯದಲ್ಲಿ ರಮಾದೇವಿರವರ ಪತಿ ಗೋಪಿಚಂದ್ ಚೌಧರಿ ಸೇರಿದಂತೆ ಅವರ ಸಂಪೂರ್ಣ ಕುಟುಂಬದ ಸದಸ್ಯರನ್ನು ಸೇರಿಸಿ ಬಂಧಿಸಲಾಗುತ್ತದೆ. ನಿಸ್ವಾರ್ಥ ಸೇವೆಯಿಂದ ರಮಾದೇವಿಯವರು ಸ್ವಾತಂತ್ರ್ಯ ಚಳುವಳಿಗೆ ಧುಮುಕಿ ಹಲವಾರು ಮಹತ್ವದ ಕಾರ್ಯಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಅನೇಕ ಕಾರ್ಯಗಳನ್ನು ಯಶಸ್ವಿಗೊಳಿಸುತ್ತಾರೆ. ಇವರ ಈ ಹೋರಾಟದ ಪಯಣದಲ್ಲಿ ಹಲವಾರು ರೀತಿಯ ಕಷ್ಟಗಳನ್ನು ಎದುರಿಸುತ್ತಾರೆ. ಅನೇಕ ಬಾರಿ ಇವರನ್ನು ಬಂಧಿಸಲಾಗುತ್ತದೆ. ಇದರ ಪ್ರತಿಫಲವಾಗಿ 1947ರಲ್ಲಿ ಭಾರತ ಸ್ವಾತಂತ್ರ್ಯವಾಗುತ್ತದೆ. ಆದರೆ ತಾಯಿ ರಮಾದೇವಿಯವರ ಮನಸ್ಸು ಸ್ವಾತಂತ್ರ್ಯದ ಸಲುವಾಗಿ ತುಡಿತಿತ್ತು. ಅದು 1947ರ ಸ್ವಾತಂತ್ರ್ಯದ ನಂತರ ಸಮಾಜಮುಖಿ ಕಾರ್ಯಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಳ್ಳುತ್ತದೆ. ಎಂಥ ದಿಟ್ಟ ಮನವಿದು ನೋಡಿ ಮಿತ್ರರೇ. ಈ ಕಾರಣಕ್ಕಾಗಿಯೇ ಇರಬಹುದು ನಮ್ಮ ಸನಾತನ ಸಂಸ್ಕೃತಿಯಲ್ಲಿ ಹೆಣ್ಣು ಕಣ್ಣು ಎಂದು, ಹೆಣ್ಣು ಮಾತೆ ಎಂದು ತಿಳಿಸಿರುವುದು ಅಲ್ಲವೇ? ರಮಾದೇವಿಯವರು 1947ರ ಸ್ವಾತಂತ್ರ್ಯದ ನಂತರ ಆಚಾರ್ಯ ವಿನೋಬಾ ಭಾವೆಯವರ ಭೂದಾನ ಮತ್ತು ಗ್ರಾಮದಾನ ಚಳುವಳಿಯಲ್ಲಿ ಮತ್ತೆ ತಮ್ಮನ್ನು ತಾವು ತೊಡಗಿಸಿಕೊಳ್ಳುತ್ತಾರೆ. 1952ರಲ್ಲಿ ರಮಾದೇವಿಯವರು ತಮ್ಮ ಪತಿಯೊಂದಿಗೆ 4000 ಕಿಲೋಮೀಟರ್ಗಳಷ್ಟು ಕಾಲ್ನಡಿಗೆಯಲ್ಲಿ ಪ್ರಯಾಣಿಸಿ ಭೂ ರಹಿತರು ಮತ್ತು ಬಡವರಿಗೆ ಭೂಮಿ ಮತ್ತು ಸಂಪತ್ತನ್ನು ನೀಡುವ ಸಂದೇಶವನ್ನು ಪ್ರಚಾರ ಮಾಡುತ್ತಾರೆ. ಇದಕ್ಕೆ ಮಣಿತ ಸರ್ಕಾರ ಭೂಮಿ ಉಳುವವನೇ ಭೂಮಿಯ ಒಡೆಯನೆಂದು ಎಂಬ ಯೋಜನೆಯನ್ನು ಜಾರಿಗೆ ತರುತ್ತದೆ. ರಮಾದೇವಿಯವರು ಅಷ್ಟಕ್ಕೆ ಸುಮ್ಮನಾಗದೆ ಉತ್ಕಲ್ ಖಾದಿ ಮಂಡಲವನ್ನು ಸ್ಥಾಪಿಸಲು ಸಹಾಯ ಮಾಡುತ್ತಾರೆ ಮತ್ತು ರಾಮಚಂದ್ರಪುರದಲ್ಲಿ ಶಿಕ್ಷಕರ ತರಬೇತಿ ಕೇಂದ್ರ ಮತ್ತು ಬಲ್ವಾಡಿಯನ್ನು ಸ್ಥಾಪಿಸುತ್ತಾರೆ. ಮುಂದೆ 1950ರಲ್ಲಿ ರಮಾದೇವಿಯವರು ದುಂಬರ್ಗೇಡದಲ್ಲಿ ಬುಡಕಟ್ಟು ಕಲ್ಯಾಣ ಕೇಂದ್ರವನ್ನು ಸ್ಥಾಪಿಸುತ್ತಾರೆ. 1951ರ ಬರಗಾಲದ ಸಮಯದಲ್ಲಿ ಇವರು ಮತ್ತು ಮಾಲತಿ ಕೋರಾಪುಟ್ನಲ್ಲಿ ಕ್ಷಾಮ ಪರಿಹಾರದಲ್ಲಿ ಕೆಲಸ ಮಾಡುತ್ತಾರೆ. ಮುಂದೆ ಇವರ ಹೆಜ್ಜೆ ಮತ್ತಷ್ಟು ಬಲವಾಗಿ 1962ರ ಇಂಡೋ ಚೀನಿ ಯುದ್ಧದಿಂದ ಹಾನಿಗೊಳಗಾದ ಸೈನಿಕರಿಗೆ ಸಹಾಯ ಮಾಡಲು ಕೆಲಸ ಮಾಡುತ್ತಾರೆ. ಇಷ್ಟೆಲ್ಲ ನೋಡಿದಾಗ ನಮಗೆ ನೆನಪಾಗುವುದು ಶ್ರೀಕೃಷ್ಣನ ವಾಣಿ. ಹೌದು,
ಯಾರಿಗೋ ಏನೇನೋ ಕೊಡುತ್ತಿರುವೆನೆಂದು ಅಹಂಕಾರ ಪಡಬೇಡ. ಯಾರಿಗೆ ಗೊತ್ತು, ನೀನು ಹೋದ ಜನ್ಮದ ಸಾಲವನ್ನು ತೀರಿಸುತ್ತಿರಬಹುದು ಎಂದು ರಮಾದೇವಿಯವರು ಈ ವಾಣಿಯಂತೆ ಕಾರ್ಯನಿರ್ವಹಿಸಿದರೇನೋ ಎಂದು ಭಾಸವಾಗುತ್ತದೆ. ಹೌದು ಮಿತ್ರರೇ, ಭಾಸವಾಗುತ್ತದೆ. ಮುಂದೆ ರಮಾದೇವಿಯವರ ಮಹತ್ತರವಾದ ನಿಸ್ವಾರ್ಥ ಸೇವೆಗಾಗಿ ಭಾರತ ಸರ್ಕಾರ ಅವರನ್ನು ಗೌರವಿಸುತ್ತದೆ. ಇವರು ಜುಲೈ 22, 1985 ತಮ್ಮ 85ನೇ ವಯಸ್ಸಿನಲ್ಲಿ ನಿಧನರಾಗುತ್ತಾರೆ. ತಮ್ಮ ಇಡೀ ಜೀವನವನ್ನೇ ತಾಯಿ ನೆಲಕ್ಕಾಗಿ ಸಮರ್ಪಿಸಿದ ಮಹಾತಾಯಿಯವರು. ಇದಕ್ಕೆ ಅನಿಸುತ್ತದೆ ಒಡಿಸ್ಸಾ ರಾಜ್ಯದ ಜನರು ಇವರನ್ನು ಮಹಾ ಎಂದು ಅಂದರೆ ಅಮ್ಮ ಎಂದು ಕರೆಯುವುದು. ಇದು ಒಡಿಸ್ಸಾ ಜನರ ಸ್ವಾರ್ಥವಲ್ಲವೇ ಮಿತ್ರರೇ? ರಮಾದೇವಿ ಚೌಧರಿಯವರು ಬರೀ ಒಡಿಸ್ಸಾ ರಾಜ್ಯದ ಜನಕ್ಕೆ ಮಾತ್ರ ತಾಯಿಯಲ್ಲ, ಇಡೀ ಅಖಂಡ ಭಾರತಕ್ಕೆ ಮಾತೆಯವರು, ಇಡೀ ಅಖಂಡ ಭಾರತಕ್ಕೆ ತಾಯಿಯವರು. ಹೌದು ಅಲ್ಲವೇ? ವಂದೇ ಮಾತರಂ.